ಆರ್ಟ್ ಬಾಕ್ಸ್. ಗೈಸ್ ಏನಪ್ಪ ನ್ಯೂಸ್ ಅಂದ್ರೆ ಬ್ರೇಕಿಂಗ್ ನ್ಯೂಸ್, ನಮ್ಮಮ್ಮಂದು ಬರ್ತಡೇ ನಾಳೆ. ಅದಕ್ಕೆ ಬಲೂನ್ಸ್ ಎಲ್ಲ ತಗೊಂಡು ನಮ್ಮಮ್ಮಂಗೆ ಗೊತ್ತಾಗ್ತಾನೆ ಆಗಲೇ ಇವಾಗ ನಮ್ಮಮ್ಮಂಗೆ ನಾನು ಹಾಕೊಳ್ಳೋಕೆ ಬಟ್ಟೆ ತಗೊಂಡ್ಬಂದಿದ್ದೀನಿ. ನಮ್ಮಮ್ಮ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಮ್ಮಮ್ಮ ಸ್ಪೆಷಲ್ ಏನ್ ಮಾಡೋರಿ ಅಂದ್ರೆ ಎಗ್ ರೈಸ್ ಮಾಡ್ತಿದ್ರು. ಬೆಳಗ್ಗೆ ತಟ್ಟೆ ಹಾಕೊಂಡು ಸಾಂಗ್ ಬೇರೆ ಕೇಳ್ತವ್ರೆ ಗೈಸ್. ಟೈಮ್ ಆಗೋಯ್ತು. ಸಾಂಗ್ ಹಾಕೊಂಡು ಚೂಸ್ ಮಾಡ್ತಾರೆ. ಚೆನ್ನಾಗಿದೆ. ನಮ್ಮ ಕಂಪ್ನಿಯಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರೆ. ಬಿರಿಯಾನಿ ಮಾಡಿಸ್ಕೊಂಬರಕ್ಕೆ ಹೇಳಿದ್ದು. ಅದಕ್ಕೆ ಏನೇನು ಕೊತ್ತಂಬರಿ ಪುದೀನ ಅದೆಲ್ಲ ತಗೊಂಬಂದಿರಲಿಲ್ಲ. ನಾವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಪ. ಬಿರಿಯಾನಿ ಮಾಡ್ಕೊಂಬರಕ್ಕೆ ಹೇಳಿದ್ರು, ಎಗ್ ಬಿರಿಯಾನಿನ. ಅದಕ್ಕಿನ್ನ ಐಟಮ್ ಏನೋ ತಂದಿರಲಿಲ್ಲ. ಲಾಸ್ಟ್ ನೈಟ್ ಮಲ್ಕೊಳ್ಳುವಾಗ ಹೇಳಿದ್ದು. ಅದಕ್ಕೆ ನಮ್ಮಮ್ಮ ಎಗ್ ರೈಸೇ ಮಾಡಿ ಮಮ್ಮಿ, ಎಗ್ ರೈಸೇ ತೊಗೊಂಡೋಗ್ತೀನಿ, ನಾನು ಇಲ್ಲೇ ತಿಂತೀನಿ, 2 ಬಾಕ್ಸ್ ಮಾತ್ರ ಹಾಕು ಅಂತ ಹೇಳಿದೆ. ಅದಕ್ಕೆ ನಮ್ಮಮ್ಮ ಹೆಂಗಾಗೋರೆ ಗೊತ್ತಾ, ಬಾಕ್ಸ್ ತೋರಿಸ್ತೀನಿ. ಈ ಓಪನ್ ಆಯ್ತಾ? ಈಗ ಭಯ ಹೋಯ್ತು. ಆರ್ಟ್ ಬಾಕ್ಸ್. ಈ ತರ ಎಲ್ಲಿದ್ದಾರೆ ಅಂತ ಹೇಳಿ ತುರ್ಕಬೇಕು ಹಾಕೊಂಡು ಅವಾಗಲೇ ನಿಮ್ಗೆ ಸರಿ ಹೋಗುದು. ಬೇಡೊಂದು ಸ್ಪೂನು. ಅಮ್ಮ ಈ ಸ್ಪೂನ್ ಹಾಕ್ಬಿಡಮ್ಮ, ನಾನು ನಾಡ್ಕೊಂಡು ಹೋಗ್ತಾರಮ್ಮ. ಟೈಮ್ ಆಗೋಯ್ತು. ಸಾಯಂಕಾಲ ಬಂದು ಸಿಗ್ತೀನಿ. ನಮ್ಮ ಸಾಂಗ್ ಬೇರೆ ಇಗೋರೆ ಕೇಳಿಸಲ್ಲ. ಸಾಯಂಕಾಲ ಸಿಗುವ. ಕೇಟ ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಗೈಸ್. ಬಂದೆ ಫೈನಲಿ ಮನೆಗೆ. ಇವತ್ತು ಹೆಂಗೋ ಪುಣ್ಯಕ್ಕೆ ಮಳೆ ಸ್ಟಾರ್ಟ್ ಆಗಿ ನಿಂತೋಗೋಕ್ಕಿಂತ ಮುಂಚೆನೇ ಬಂದ್ಬಿಟ್ಟಿದ್ದೀನಿ. ಗ್ರೇಟ್ ಅಲ್ವಾ? ನಮ್ಮ ಬೆಳಗ್ಗೆನೇ ಹೇಳಿದ್ದು ತೊಗೊಂಡೋಗು ಛತ್ರಿನ ಅಂತ, ನಾನೇ ತೊಗೊಂಡೋಗ್ಲಿಲ್ಲ ಅಲ್ವಮ್ಮ? ಇವತ್ತು ಚೆನ್ನಾಗಿ ನಿದ್ದೆ ಹೊಡೆದಿದೆಯಲ್ಲ ಸರಿಗೆ. ನನಗೆ ಕಂಪ್ನಿಯಲ್ಲಿ ಇದ್ದಾಗ ಫೋನ್ ಮಾಡ್ತು ನಮ್ಮಪ್ಪ, ಮಲ್ಕೊಂಬಿಟ್ಟೈತೆ ನಿಮ್ಮಮ್ಮ ಅಂತ ಹೇಳ್ತು. ಒಳಗಡೆ ಫೋನ್ ಮಾಡಿದ್ದೆ, ಏನು ಟಯರ್ಡ್ ಆಗಿರ್ಬೇಕು ಬಿಡಪ್ಪ, ಅದಕ್ಕೆ ಮಲ್ಕೊಂಡಿರ್ಬೇಕು, ಆಮೇಲೆ ಎಬ್ರುಸು, ಆಮೇಲೆ ಊಟ ಮಾಡುತ್ತೆ ಅಂತ ಹೇಳ್ದೆ. ಆಮೇಲೆ ಟಯರ್ಡಾ ನಿಮ್ಮವ್ವನ? ಫಿಲಮ್ಗೂ ನೋಡ್ತು, ಹಾಡ್ಗಿಡ್ ಕೇಳ್ತು, ಅಷ್ಟೇ ಹೋಗಿ ಫ್ಲ್ಯಾಟು. ಹಂಗಂದ್ರೆ ಎಬ್ರುಸು ಅಂತ ಹೇಳಿದೆ. ಅಲ್ಲೇನಮ್ಮ? ಏನು ಕೆಲಸ ಮಾಡಿಲ್ಲ ಇವತ್ತು. ಕೆಲಸ ಮನೆ ಕೆಲ್ಸ ನೀನಿರ್ಬೇಕು. ಮಾಡ್ಬಾರ್ದು, ಅಪ್ಡೇಟ್ ಆಗ್ಬೇಕು ನಾವು. ಏನ್ ಅಪ್ಡೇಟ್ ಆಗ್ತಿ? ಹಂಗಾರೆ ಮನೆ ಕೆಲ್ಸದವ್ರಿಗೆ ಇಟ್ಕೊತೀಯ? ಅಷ್ಟೊಂದೆಲ್ಲ ಇಲ್ಲ, ಮತ್ತೆ ಕೆಲಸ ಮಾಡ್ದಂಗ ಅಪ್ಡೇಟ್ ಆಗೋದು. ಅದೇ ಕೆಲಸ ಮಾಡ್ದಂಗೆ ಅಪ್ಡೇಟ್ ಆಗಿ ಒಂದೇ ಸತಿ ಕೆಲಸ ಮಾಡೋಣ ಅಂತ ಪ್ಲಾನ್ ಮಾಡ್ತೇವೆ. ಗೈಸ್ ಏನಪ್ಪ ನ್ಯೂಸ್ ಅಂದ್ರೆ ಬ್ರೇಕಿಂಗ್ ನ್ಯೂಸ್, ನಮ್ಮಮ್ಮಂದು ಬರ್ತಡೇ ನಾಳೆ. ಬರ್ತಡೇ ಗರ್ಲ್. ಏನ್ ಬರ್ಡೇ ಸೆಲೆಬ್ರೇಟ್ ಮಾಡ್ತೀರಾ ಮೋತಿ ಅವ್ರೆ? ಏನ್ ಮಾಡುವ, ನಾವೇ ಚಿಕ್ಕ ಮಕ್ಳು ಮಾಡಕ್ಕೆ. ಹೀಗೆ ಚಿಕ್ಕ ಮಕ್ಳು ಮಾತ್ರ ಮಾಡ್ಕೊಬೇಕು ಅಂತ ರೂಲ್ಸ್ ಐತಾ ಗೈಸ್? ಹೇಳಿ, ದೊಡ್ಡವ್ರು ಮಾಡ್ಕೊಂಬಾರ್ದ ಬರ್ಡೇ? ಎಲ್ಲ ಏನು ಅದೆಲ್ಲ ಏನು? ಬರೀ ಮನೆ ಕೆಲಸ ಮಾಡ್ಕೊಂಡಿಟ್ಬಿಡು.
ಅವೆಲ್ಲ ಯಾಕೆ ಸುಮ್ಮನೆ ಕೆಲಸ ಎಲ್ಲ ಮಾಡಕ್ಕೆ ಆಯ್ತಾ ನಿಂದು ಕ್ಲೀನಿಂಗು? ಬರ್ತದೆ ಬಾ, ಇಲ್ಲಿ ಅಡ್ಗೆ ಮನೇಲಿ ವಿಡಿಯೋ ಮಾಡಕ್ಕಾಗಿಲ್ಲ. ಹಾ ಕೊಟ್ಟೆ, ಒಂದ್ ನಿಮಿಷ. ಬಟ್ಟೆ ತಂದಿದ್ದೀನಿ, ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ನಮ್ಮ ಮಮ್ಮಿಗೆ ಸ್ವಲ್ಪ ಬಲೂನ್ಸ್ ಎಲ್ಲ ಅರೇಂಜ್ ಮಾಡಿ ಬಲೂನ್ಸ್ ಎಲ್ಲ ಕೆಳಗಡೆ ಎಲ್ಲ ಹಾಕಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ. ಅದಕ್ಕೆ ಬಲೂನ್ಸ್ ಎಲ್ಲ ತಂದು ನಮ್ಮ ಅಮ್ಮಂಗೆ ಗೊತ್ತಾಗ್ತಾನೆ ಹೊರಗಡೆ ಇವಾಗ ನಮ್ಮ ಅಮ್ಮಂಗೆ ನಾನು ಹಾಕೊಳ್ಳೋಕ್ಕೆ ಬಟ್ಟೆ ತಗೊಂಡ್ಬಂದಿದ್ದೀನಿ. ನಮ್ಮ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಮೋಸ್ಟ್ಲಿ ಮಹೇಶ್ ಇಬ್ರು ಕೊಡ್ಕೊತಿದ್ದಾರೆ ಮಕ್ಕಳಿಗೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಏನ್ ನಾನ್ ನೋಡಕ್ ಹೋಗಿಲ್ಲ, ನಮ್ ದೊಡ್ಡವನೇ ಅವ್ರು ಹೇಳ್ತಿದ್ರು, ನಿಮ್ ದೊಡ್ಡಪ್ಪ ಹಿಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ. ಓ ಅದೇನು ಕರೆಕ್ಟ್ ನೀನ್ ಹೇಳೋದೇ ಸರಿ. ಹೌದು ಹೌದೌದು. ಚೆನ್ನಾಗೈತೆ. ಹಾ ಅದಕ್ಕೆ ಹಂಗಂದ್ರು ಕಣಪ್ಪ, ಅದನ್ನ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಏನ್ ಕೊಡ್ತಾಗ ನೀನ್ ಜೀವನ ಮಾಡಕ್ಕಾಗಲ್ವೇ, ಹಿಂಗೆ ಹಿಂಗೆ ಹೆಂಡತಿ ಮಕ್ಳು ಸಾಯ್ತಿ ಎಲ್ಲ ಅಲ್ಲಿ. ಚಾಣ ಮುಂದೆ. ಅಯ್ಯೋ ಅಯ್ಯೋ ಅಯ್ಯೋ. ಕೊಡ್ತಾನೆ ಥ್ಯಾಂಕ್ ಯು ನಿನ್ ಜೀವನ ಆಗ್ತದೆ ಹಿಂಗೆ ಹಿಂಗೆ ಚೆನ್ನಾಗೈತಾ? ಅಂತ. ಬಿಟ್ಬಿಟ್ಟು ಬಂದ್ಬಿಡು ಹಿಂಗೆ ಹಿಂಗೆ ಅಂತ ಮಾತಾಡೋದು. ನೋಡ್ಕೋ ಕನ್ನಡಿಯಲ್ಲಿ. ಇದು ಒಂದು ಅದು ಗೊತ್ತಾ, ಈ ಟ್ಯಾಬ್ಲೆಟ್ ಮೆಡಿಸಿನ್ ಕುಡಿಬೇಕಲ್ವ ನಾನು. ಹಂಗೆ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲಪ್ಪ. ಯಾರು ಅಂತ ಹೇಳಿದ್ರಪ್ಪ? ದೊಡ್ಡದಾಯ್ತಾ? ಕರೆಕ್ಟ್ ಆಗೈತಲ್ವಾ? ಸ್ಟಿಚ್ ಮಾಡಿಸ್ಕೊ, ಹಾಕೊಂಡು ನೋಡಿ ಸ್ಟಿಚ್ ಮಾಡಿಸ್ಕೊ. ಲೆಂತು ಲೆಂತ್ ಕರೆಕ್ಟ್ ಆಗೈತಲ್ಲ? ಹಾ ಅದೇ ನಾವು ಹಂಗ್ ನಗ್ತೀಯಾ? ಅದೇ ನಂಗ್ ನಗ್ತೀಯಾ? ನಮ್ಮ ಅಮ್ಮ ಹೇಳಿದ್ರೆ ಮತ್ತೆ 3 ಭಾಗ ಮಾಡಿ 3 ಭಾಗ ಅಂಟ್ಕೊಂಡು ಮಾಡ್ಕೊಳ್ಳಿ. ಹಾ 3 ಜನಕ್ಕೂ ಇದಿರ್ಲಿ. ಖುಷಿ 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 ಖುಷಿ. ಬೆಳಿಗ್ಗೆ ಸೈಜ್ ಹೇಳಮ್ಮ ನಿಂದು ಟಾಪ್ ಅಂತ ಕೇಳಿದ್ರೆ XL ಅಂತು. ಓ ಬಟ್ಟೆ ಎಲ್ಲ ಬೇಡ ವರ್ಷಿಣಿ, ನನ್ನ ಹತ್ರ ಅವೇ ಬಟ್ಟೆ, ಅದನ್ನೇ ಹಾಕೊಂತೀನಿ ಸಾಕು ಅಂತ. ನಿನಗೆ ಯಾರು ತಗೋಬರೋದು ಫಸ್ಟ್ ಆಫ್ ಆಲ್ ಬಟ್ಟೆನ? ಸೈಜ್ ಅಷ್ಟೇ ನಾನು ನಿನ್ನ ಹತ್ರ ಕೇಳಿದ್ದು ಅಂತ ಹೇಳ್ದೆ. ಇವಾಗ ಏನ್ ಖುಷಿ ಆಗ್ತೈಯ ಮತ್ತೆ ತಗೊಂಬಂದ್ಮೇಲೆ? ಹ ಹಂಗೆ ಅದ್ ಹೆಂಗಿತ್ತು ಹಂಗೆ ಫೋಲ್ಡ್ ಮಾಡ್ತಾ ಇರೋದು. ಸ್ಟಿಚ್ ಮಾಡಿಸ್ಬೇಕಲ್ಲ ಈಗ. ಅದು ಹೇಳಲ್ಲ ಅವರು ಹೇಳಲ್ಲ. ಅದಕ್ಕೆ ಮಾಡ್ತೀನಿ ಬಿಡು. ಅಯ್ಯೋ 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 ಅಯ್ಯೋ. ಬರ್ಬೇಕು. ಏನ್ ಪ್ಲಾನ್ ಏನ್ ಇದು? ಬಿಡಮ್ಮ, ಹೆಂಗೋ ಒಂದ್ ಮಡ್ಚಮ್ಮ. ಬರ್ತಾರೆ. ಹಾ ಹೆಂಗ್ ಮುಚ್ಬಾರ್ದು. ಅಯ್ಯೋ ಅದೇ 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 ಆಗ ನಾವು ಅಲ್ಲೇ ಇಟ್ಕೊಂಡು ಅಲ್ಲೇ ಲಗೇಜ್ ಇಟ್ಕೊಂಡೆ ನಮ್ಮನ್ನ ಮಾತಾಡ್ತಿರ್ಲಿಲ್ಲ. ನಾಳೆ ಹಾಕೋ. ಸಿಂಗಲ್ ಪಿನ್ ಮಾಡ್ಕೊಳ. ಮಾಡ್ಕೊ, ನಿಂಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊ. ಸರಿ ಹಂಗ್ ಮಾಡ್ಕೊಂಡು ಹಿಂಗ ಆಡ್ಸ್ಕೊಂಡು ನೋಡಪ್ಪ ನಿಮ್ ಹೆಂಡತಿ ಕತೆನಾ. ಖುಷಿಯಾಗೈತೆ ನೋಡ, ಹಂಗೆ ಕಳೆ ಬಂದ್ಬಿಡ್ತು ಮಕ್ಕದಲ್ಲಿ. ಅಪ್ಪ ತಕೊಟ್ಟಿದ್ಕೆ ಮಮ್ಮಿ ಬರ್ತಡೆಗೆ ನನ್ಗೆ ನೀನೇ ತಕೊಟ್ಟಿರೋದು. ಹೆಂಗೆ ಗಾಯ್ಸ್, ಹಿಂಗೆ 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 ಎಮ್ಮೆ ಎಮ್ಮೆ ಪ್ರೌಡ್ 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 ಫೀಲ್ ಆಗ್ತೈತೆ. ಮುಂಚೆ ಡ್ಯಾಡಿ ತಕೊಟ್ಟಿದ್ದು, ಅವಾಗ ತಕೊಟ್ಟಿದ್ದಕ್ಕೆ ಎಲ್ಲ ಇರ್ತಾವ ಇದ್ರಲ್ಲೇ ಇರುತ್ತಪ್ಪ, ಅದ್ರಲ್ಲಿ ಇರುತ್ತೆ, ಏನು ಹೋಗಲ್ಲ. ಕೊಟ್ಬಿಡು ಅಂತ ಫೋನ್ ಬಂತು ಗೈಸ್, ಇನ್ನವ್ರು ಬ್ಯುಸಿ ಆಗ್ತಾರೆ, ಪಟ ಅಂತ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾರೆ. ಓಕೆ, ನಾನು ಕೆಲಸ ನಂಗೆ ಬಂದು ಕೊಟ್ಟೆ. ನಾನೊಂದು ಸ್ವಲ್ಪ ಮಕ ಈಗ ತೊಳ್ಕೊಂಡು ಫ್ರೆಶ್ ಅಪ್ ಆಗುವ. ನಾಳೆ ಬ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡೋರಂತೆ.